ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ ಹೊರಟಿರುವುದು ವಿಮಾನ ಅಪಘಾತದಲ್ಲಿ ಮರಣವನ್ನಪ್ಪಿದ ಭಾರತದ ಪ್ರಸಿದ್ಧ ರಾಜಕಾರಣಿಗಳು ಯಾರ್ಯಾರು, ಇವರ ಸಾವಿನಿಂದ ರಾಜಕೀಯದಲ್ಲಿ ಉಂಟಾದ ಬದಲಾವಣೆಗಳು ಯಾವುವು ಎಂಬ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅಂದ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೊದಲಿಗೆ ವೈ.ಎಸ್. ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಜನಪ್ರಿಯ ಮುಖ್ಯಮಂತ್ರಿ ವೈ.ಎಸ್.ಆರ್ ಎಂದೇ ಪ್ರಸಿದ್ಧರು. ಜನಸೇವೆಯ ಮೂಲಕ ಲಕ್ಷಾಂತರ ಜನರ ಹೃದಯವನ್ನು ಗೆದ್ದಂತಹ ನಾಯಕ. ಅದು 2009 ಸೆಪ್ಟೆಂಬರ್ 2. ಇವರು ಹೊರಟಿದ್ದ ಬೆಲ್ 430 ಹೆಲಿಕಾಪ್ಟರ್ ಅತಿಯಾದ ಮಳೆ, ದಟ್ಟವಾದ ಮೋಡ, ಹವಾಮಾನ ವೈಪರೀತ್ಯದಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ನ ಸಂಪರ್ಕ ಕಡಿತಗೊಂಡಿತು. ಇದರಿಂದ ಇಡೀ ದೇಶ ಆತಂಕದಲ್ಲಿತ್ತು. ಹೆಲಿಕಾಪ್ಟರ್ ಎಲ್ಲಿದೆ, ಎಲ್ಲಿ ಹೋಯಿತು ಎಂಬ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ನಕ್ಸಲ್ಗಳೇನಾದರೂ ಹೆಲಿಕಾಪ್ಟರನ್ನು ಐಜಾಕ್ ಮಾಡಿದ್ರಾ ಎಂಬ ಕುರಿತಾಗಿ ಸಂಶಯಗಳು ಮೂಡತೊಡಗಿದವು. ತೀವ್ರ ಶೋಧದ ನಂತರ ನೆಲ್ಲೂರಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾಶವಾದ ಹೆಲಿಕಾಪ್ಟರ್ ಪತ್ತೆಯಾಯಿತು. ಆ ಹೆಲಿಕಾಪ್ಟರ್ನಲ್ಲಿ ವೈ.ಎಸ್.ಆರ್ ಸೇರಿದಂತೆ 5 ಜನ ಸಾವನ್ನಪ್ಪಿದ್ರು. ಮಾಧವರಾವ್ ಸಿಂಧಿಯಾ ಭಾರತದ ಮೃದು ಸ್ವಭಾವದ ನಾಯಕ, ಶಾಂತ ಶಿಸ್ತಿನ ಬುದ್ಧಿವಂತ ರಾಜಕಾರಣಿ ಹಾಗೂ ಶಿಕ್ಷಣವಂತರು, ಜನಪ್ರಿಯ ಹಾಗೂ ಪ್ರಬಲ ಕಾಂಗ್ರೆಸ್ ಮುಖಂಡರು. ಇವರು ಸಂವಹನ, ನಾಗರಿಕ ವಿಮಾನಯಾನ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಗಳಲ್ಲಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಗ್ವಾಲಿಯರ್ ರಾಜವಂಶಕ್ಕೆ ಇವರು ಸೇರಿದವರಾಗಿದ್ದರು. 9 ಬಾರಿ ಸಂಸತ್ ಸದಸ್ಯರಾಗಿ ಇವರು ಆಯ್ಕೆಯಾಗಿ ರಾಜೀವ್ ಗಾಂಧಿ ನಂತರ ಪಕ್ಷದ ಮುಂದಿನ ತಲೆಮಾರಿನ ನಾಯಕರಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಕಾಂಗ್ರೆಸ್ನ ಭವಿಷ್ಯದ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದೇ ಪರಿಗಣಿಸಲಾಗಿತ್ತು. ಪಕ್ಷದ ಸಂಘಟನೆಯಲ್ಲಿ ಉತ್ತರ ಭಾರತದಲ್ಲಿ ಅವರ ಪ್ರಭಾವ ತುಂಬ ಬಲವಾಗಿತ್ತು. ಅದು 2001 ಸೆಪ್ಟೆಂಬರ್ 30. ಮಾಧವರಾವ್ ತಮ್ಮ ಸಹೋದ್ಯೋಗಿಗಳೊಂದಿಗೆ ಚಾರ್ಟರ್ಡ್ ವಿಮಾನದಲ್ಲಿ ಪ್ರಯಾಣಿಸುವಾಗ ಉತ್ತರ ಪ್ರದೇಶದ ಮೌನ್ಪಾಲಿ ಹತ್ತಿರ ತೀವ್ರ ತಾಂತ್ರಿಕ ದೋಷ ಕಾಣಿಸಿಕೊಂಡು ವಿಮಾನ ಕ್ರ್ಯಾಶ್ ಆಯಿತು. ಮಾಧವರಾವ್ ಸಿಂಧಿಯಾ ಸೇರಿದಂತೆ ಎಲ್ಲ ಪ್ರಯಾಣಿಕರು, ಪತ್ರಕರ್ತರು ದುರ್ಮರಣಕ್ಕೀಡಾಗಿದ್ದರು. ಈ ಘಟನೆ ಕೇವಲ ಸಿಂಧಿಯಾ ಕುಟುಂಬಕ್ಕಲ್ಲ, ಭಾರತದ ರಾಜಕೀಯಕ್ಕೆ ದೊಡ್ಡ ಹೊಡೆತ. ಅವರು ಬದುಕಿದ್ರೆ ರಾಷ್ಟ್ರ ರಾಜಕೀಯದಲ್ಲಿ ಇನ್ನೂ ದೊಡ್ಡ ಪಾತ್ರ ನಿರ್ವಹಿಸುತ್ತಿದ್ದರು ಎಂದು ಹಲವಾರು ಜನರು ಈಗಲೂ ನಂಬುತ್ತಾರೆ. ಸಂಜಯ್ ಗಾಂಧಿ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಮಹತ್ವಾಕಾಂಕ್ಷಿ ಪುತ್ರ ಈ ಸಂಜಯ್ ಗಾಂಧಿ. ಮುಂದಿನ ಭಾರತದ ಯುವ ನಾಯಕತ್ವದ ಭವಿಷ್ಯ ಎಂದು ಎಲ್ಲರೂ ನೋಡುತ್ತಿದ್ದ ವ್ಯಕ್ತಿ. ತನ್ನದೇ ಬೇಜವಾಬ್ದಾರಿತನದಿಂದ ವಿಮಾನ ಅಪಘಾತದಲ್ಲಿ ಮರಣವನ್ನಪ್ಪಿದರು. ಅದು 1980 ಜೂನ್ 23. ಬೆಳಗಿನ ಜಾವ ತಮ್ಮ ವೈಯಕ್ತಿಕ ವಿಮಾನವನ್ನು ಹಾರಿಸಲು ಹೋಗ್ತಾರೆ. ಸಂಜಯ್ ಗಾಂಧಿಗೆ ವಿಮಾನಯಾನದ ಕುರಿತು ತೀವ್ರ ಆಸಕ್ತಿ ಮತ್ತು ಅದರ ಕುರಿತು ತರಬೇತಿಯನ್ನು ಸಹ ಪಡೆದಿದ್ರು. ಆದರೆ ಆ ದಿನ ಮಾತ್ರ ಅವರದಾಗಿರಲಿಲ್ಲ. ದೆಹಲಿಯ ಸಫ್ದರ್ಜಂಗ್ ವಿಮಾನ ನಿಲ್ದಾಣದ ಹತ್ತಿರ ಅವರ ವಿಮಾನ ಸಮತೋಲನ ತಪ್ಪಿ ನೋಡುತ್ತಿದ್ದಂತೆಯೇ ಆಕಾಶದಲ್ಲಿ ಗಿರಿಕೆ ಹೊಡೆಯಲು ಪ್ರಾರಂಭಿಸುತ್ತದೆ. ಅದೇ ವೇಗದಲ್ಲಿ ನೆಲಕ್ಕೆ ಆ ವಿಮಾನ ಅಪ್ಪಳಿಸಿತ್ತು. ಮುಂದಿನ ಭಾರತದ ಯುವ ನಾಯಕತ್ವದ ಭವಿಷ್ಯ ಎಂದು ಕರೆಯಿಸಿಕೊಳ್ಳುತ್ತಿದ್ದ ಸಂಜಯ್ ಗಾಂಧಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದ. ಈ ಘಟನೆ ಕಾಂಗ್ರೆಸ್ ಪಕ್ಷದೊಳಗೆ ತೀವ್ರ ಆಘಾತವನ್ನುಂಟು ಮಾಡಿತ್ತು. ಇಂದಿರಾ ಗಾಂಧಿಯವರು ತಮ್ಮ ಹಿಂದಿದ್ದ ಶಕ್ತಿಯನ್ನು ಕಳೆದುಕೊಂಡಿದ್ದರು. ಈ ಘಟನೆಯಿಂದ ಗಾಂಧಿ ಕುಟುಂಬ ಹಾಗೂ ದೇಶದ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ನಡೆದವು. ಸಂಜಯ್ ಗಾಂಧಿಯವರ ಅಕಾಲಿಕ ಮರಣದಿಂದ ರಾಜೀವ್ ಗಾಂಧಿಯವರು ಅನಿರೀಕ್ಷಿತ ರಾಜಕೀಯ ಪ್ರವೇಶ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಒಳಗಿನ ಪವರ್ ಸ್ಟ್ರಕ್ಚರ್ ಸಂಪೂರ್ಣ ಬದಲಾಯಿತು. ಇಂದಿರಾ ಗಾಂಧಿಯವರ ರಾಜಕೀಯ ನಿರ್ಧಾರಗಳಲ್ಲಿ ಬದಲಾವಣೆಗಳಾದವು. ತಮ್ಮ ಆಕ್ರಮಣಕಾರಿ ನೀತಿಗಳನ್ನು ನಿಧಾನಗೊಳಿಸಿದರು. ಪರಂಪರೆಯ ರಾಜಕೀಯ ದಿಕ್ಕು ಬದಲಾಯಿತು. ಕಾಂಗ್ರೆಸ್ನಿಂದ ಸಂಜಯ್ ಗಾಂಧಿಯೇ ದೇಶದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದು ತೀರ್ಮಾನವಾಗಿದೆ. ಈತನ ಸಾವಿನಿಂದ ರಾಜೀವ್ ಗಾಂಧಿಗೆ ಈ ಅವಕಾಶ ಮುಂದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯ ಕುಟುಂಬದ ರಾಜಕೀಯ ಶಾಖೆ ರೂಪುಗೊಂಡಿತು. ಉತ್ತರ ಭಾರತದಲ್ಲಿ ಕಾಂಗ್ರೆಸ್ನ ಪ್ರಭಾವ ಕುಸಿತಗೊಂಡಿತು. ಸಂಜಯ್ ಗಾಂಧಿ ಉತ್ತರ ಭಾರತದಲ್ಲಿ ಬಲವಾದ ಪ್ರಭಾವವನ್ನು ಹೊಂದಿದ್ರು. ಅನಿರೀಕ್ಷಿತವಾದ ನಾಯಕತ್ವ ಬದಲಾವಣೆಯಿಂದ ಸಂಘಟನೆ ದುರ್ಬಲವಾಯಿತು. ಜಿಎಂಸಿ ಬಾಲಯೋಗಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಅತ್ಯಂತ ಗೌರವಾನ್ವಿತ ನಾಯಕ ಬಾಲಯೋಗಿ. ಆಂಧ್ರ ಪ್ರದೇಶದ ಪ್ರಮುಖ ನಾಯಕ, ಸಾಮಾಜಿಕವಾಗಿ ದುರ್ಬಲ ವರ್ಗವನ್ನು ಪ್ರತಿನಿಧಿಸಿದ ಪ್ರಮುಖ ರಾಜಕಾರಣಿ, ಕಾರ್ಮಿಕರು, ಸಣ್ಣ ರೈತರಿಗೆ ಹತ್ತಿರವಾದಂತಹ ನಾಯಕ. 1998ರಲ್ಲಿ ಅಚ್ಚರಿ ರೀತಿಯಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಗೊಂಡರು. 2002 ಮಾರ್ಚ್ 3 ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹಿಂತಿರುಗುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ಹೆಲಿಕಾಪ್ಟರ್ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಹಳ್ಳಿಯ ಒಂದು ಬಯಲು ಪ್ರದೇಶದಲ್ಲಿ ತಾಂತ್ರಿಕ ದೋಷದಿಂದ ಲೋ ವಿಸಿಬಿಲಿಟಿಯಿಂದ ಅವರ ವಿಮಾನ ಅಪಘಾತಕ್ಕೀಡಾಯಿತು. ಪೈಲಟ್ಟು, ತಮ್ಮ ಸಿಬ್ಬಂದಿಗಳು ಸೇರಿದಂತೆ ಜಿಎಂಸಿ ಬಾಲಯೋಗಿ
ಮರಣವನ್ನಪ್ಪಿದೆ. ಅಜಿತ್ ಪವಾರ್ ಇತ್ತೀಚೆಗೆ ಭಾರತದ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಮುಖ ಪ್ರಭಾವಶಾಲಿ ಹಾಗೂ ವಿವಾದಾತ್ಮಕ ರಾಜಕಾರಣಿ. ರಾಜಕೀಯದಲ್ಲಿ ತೀವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಸ್ವಭಾವದಿಂದ ಡೈನಾಮಿಕ್ ಲೀಡರ್ ಎಂದೇ ಅವರು ಪ್ರಸಿದ್ಧರು. ತಮ್ಮ ರಾಜಕೀಯ ಜೀವನವನ್ನು ಕೋಆಪರೇಟಿವ್ ಕ್ಷೇತ್ರದಿಂದ ಪ್ರಾರಂಭಿಸಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹುದ್ದೆಯವರೆಗೂ ಬರುವುದೆಂದರೆ ಅದು ಸಾಮಾನ್ಯ ಮಾತಲ್ಲ. ಜನವರಿ 28, 2026 ಬಾರಾಮತಿ ಹತ್ತಿರ ಅವರು ಪ್ರಯಾಣಿಸುತ್ತಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತು. ವಿಮಾನವನ್ನು ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅದು ಭೀಕರವಾಗಿ ನೆಲಕ್ಕೆ ಡಿಕ್ಕಿ ಹೊಡೆಯಿತು. ಅಜಿತ್ ಪವಾರ್ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಯಾರೂ ಜೀವಂತವಾಗಿ ಇರಲಿಲ್ಲ. ಇವರು ಕಳೆದುಕೊಂಡ ಜೀವಗಳು ಭಾರತದ ರಾಜಕೀಯದಲ್ಲಿ ದೊಡ್ಡ ಖಾಲಿ ಜಾಗಗಳನ್ನು ಉಳಿಸಿ ಹೋಗಿವೆ. ವಿಮಾನ ಹಾಗೂ ಹೆಲಿಕಾಪ್ಟರ್ ಅಪಘಾತಗಳು ಎಷ್ಟು ಅಪಾಯಕಾರಿ ಮತ್ತು ರಾಜಕೀಯ ನಾಯಕರ ಸುರಕ್ಷತಾ ವ್ಯವಸ್ಥೆ ಎಷ್ಟು ಅಗತ್ಯ ಎಂಬುದನ್ನು ಈ ಘಟನೆಗಳು ತೋರಿಸುತ್ತವೆ. ನಿಮ್ಮ ಅಭಿಪ್ರಾಯದಲ್ಲಿ ಭಾರತದಲ್ಲಿ ರಾಜಕಾರಣಿಗಳ ವಿಮಾನ ಸುರಕ್ಷತೆ ಹೆಚ್ಚಿಸಬೇಕೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.